ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಫ್ರೈಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಹಬ್ಬಕ್ಕೆ ಊರಿಗೆ ಹೋಗಿದ್ವಲ್ಲ, ಸೊ ಅವಾಗಿಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಅವತ್ತು ಗರಡಿ ಮನೇಲೆ ಕೂರಿಸಿದ್ರಲ್ಲ ನೆನ್ನೆ ನೈಟು, ಅದಕ್ಕೆ ದೇವರಿಗೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ಹಣ್ಣುಕಾಯಿ ಮಾಡಿಸ್ಕೊಂಡು ಮನೆಗೆ ಬಂದು ನಾವು 3 ಜನ ರೆಡಿ ಆದ್ವಿ. ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಒಂಥರ ಮಿರಾಕಲ್ ಅನ್ನಿಸ್ಬಿಡ್ತು. 3 ಜನನು ಪಿಂಕಿ ಹಾಕೊಂಡಿದ್ದೀವಿ, ಪಿಂಕ್ ಕಲರಲ್ಲೇ. ಅದಾದಮೇಲೆ ಇನ್ನು ನಾವು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಇನ್ನು ದೇವರೆಲ್ಲ ಕುಣಿಸ್ತಿದ್ರು, ಅದನ್ನ ನೋಡಿಕೊಂಡು ಮಧ್ಯಾಹ್ನದ ಮೇಲೆ ಸಿಕ್ಕಾಬಟ್ಟೆ ಮಳೆ ಬಂತು. ಇನ್ನು ಸಂಜೆ ಒಂದು 4 ಗಂಟೆ 4:15 ಹಂಗೆ ನನ್ನ ತವ್ರ ಮನೆ ಕಡೆಯಿಂದ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನ ಮಗಳು ಎಲ್ಲರೂ ಬಂದರು. ನನಗಂತೂ ಫುಲ್ಲು ಖುಷಿ ಅನ್ನಿಸ್ತಾ ಇತ್ತು. ಅವರೆಲ್ಲ ಬಂದು ಆಮೇಲೆ ಕೈಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ಇನ್ನು ಒಳಗೆ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ರು. ಇನ್ನು ಅವರು ಕೂಡ ತುಂಬ ದಿನ ಆಗಿತ್ತು ನಮ್ಮ ಮಕ್ಕಳನ್ನೆಲ್ಲ ನೋಡಿ, ಸೊ ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಕೂತಿದ್ರು. ಇನ್ನು ಅವ್ರು ಬಂದಿರೋ ರೀಸನ್ ಬಂದ್ಬಿಟ್ಟು, ಇನ್ನು ನನಗೆ ಗೌರಿ ಹಬ್ಬದಲ್ಲಿ ಕಾಯಿ ಕೊಟ್ಟಿರಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ದೂರ ಇರೋದ್ರಿಂದ ನಾನೇನೆ ನನಗೊಬ್ಳಿಗೋಸ್ಕರ ಯಾಕೆ ಅಲ್ಲಿಗೆ ಬರ್ತೀರಾ, ಅಲ್ಲೇ ಬಂದಾಗ ಊರಿಗೆ ಬಂದಾಗ ಕೊಡಿ ಅಂದಿದ್ದೆ. ಸೊ ಹಾಗಾಗಿ ಅವರು ಇವಾಗ ಬಂದಿದ್ದಾರೆ, ನಾನು ಅವಾಗಿಂದ ಊರಿಗೆ ಹೋಗಿರ್ಲಿಲ್ವಲ್ಲ. ಸೊ ಹಾಗಾಗಿ ಇನ್ನು ಅಲ್ಲಿಂದ ನಮ್ಮ ದೊಡ್ಡಮ್ಮ ಅವರೆಲ್ಲ ತಗೊಬಂದಿದ್ರಲ್ಲ, ಅದನ್ನು ನನಗೂ ಕೂಡ ಅರಿಶಿನ ಕುಂಕುಮನೆಲ್ಲ ಕೊಟ್ಟು ಎಲ್ಲದನ್ನು ನನಗೂ ಕೂಡ ಕೊಡ್ತಾಯಿದ್ರು. ಹಾಗೆ ನನ್ನ ಅಣ್ಣನ ಮಗಳು ನನಗೆ ನಮಸ್ಕಾರ ಮಾಡ್ಕೊತಾ ಇದ್ಲು. ಸೊ ನನಗಂತೂ ಫಾರ್ ದ ಫಸ್ಟ್ ಟೈಮು ನಾನೊಬ್ಬರಿಗೆ ಆಶೀರ್ವಾದ ಮಾಡ್ತಿರೋದು ಅಂತ ಹೇಳ್ಬೋದು. ಒಂಥರ ಫೀಲ್ ಆಗ್ತಿತ್ತು. ಅವಳಿಗೆ ಬೇಡ ಅಂದರೂ ಕೇಳ್ತಿರ್ಲಿಲ್ಲ, ಅಕ್ಕ ನೀನು ದೊಡ್ಡವಳು ಬಿಡು ಅಂತ ಹೇಳಿ. ಅವಳು ಆ್ಯಕ್ಚುಲಿ ಸೊಸೆ ಅಲ್ವಾ, ಸೊ ಹಾಗಾಗಿ ಇನ್ನು ಅವಳಿಗೂ ಕೂಡ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ನಾನು ಬಾಗಿಣನೆಲ್ಲ ತೊಗೊಂಡು ಅದಾದಮೇಲೆ ಇನ್ನು ನನಗೂ ಕೂಡ ಫುಲ್ಲು ಖುಷಿಯಾಗೋಗ್ಬಿಡ್ತು. ಫೈನಲ್ಲಿ ನನಗೂ ತವ್ರ ಮನೆಯಿಂದ ಬಾಗಿಣ ಬಂತು ಅಂದ್ರೆ ತುಂಬಾ ಬೇಜಾರಾಗಿತ್ತು. ಬಿಕಾಸ್ ಪ್ರತಿ ಸಲನೂ ಗೌರಿ ಹಬ್ಬದಲ್ಲಿ ಎಲ್ರೂ ಬಾಗಿಣ ಹಾಕ್ತಿದ್ರಲ್ಲ ಗೌರಿ ಹಬ್ಬದ ಟೈಮಲ್ಲಿ, ಆವಾಗ ನನಗೆ ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ಮನಸ್ಸಲ್ಲಿ ಸಮಾಧಾನ ಇತ್ತು, ನೆಕ್ಸ್ಟ್ ಟೈಮ್ ನನಗೆ ಊರಿಗೆ ಹೋದಾಗ ಸಿಗುತ್ತೆ, ಸ್ಪೆಷಲಾಗಿ ಸಿಗುತ್ತೆ ಅಂತ ಹೇಳಿ. ಈಗ ಅದು ಸ್ಪೆಷಲಾಗಿ ಸಿಕ್ತು. ಅದಾದಮೇಲೆ ಅದನ್ನೆಲ್ಲ ತೊಗೊಂಡು ಇನ್ನು ಅವರಿಗೂ ಕೂಡ ಅಡುಗೆನೆಲ್ಲ ಮಾಡಿದ್ವಿ. ಸಂಜೆ ಬಂದಿದ್ದರಿಂದ ಚಿತ್ರಾನ್ನ, ಬೋಂಡ, ಪಾಯಸ. ಇನ್ನು ಅವರು ಕೂಡ ಅದನ್ನೆಲ್ಲ ತಿನ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರು. ಇನ್ನು ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ನಾವು ಕೂಡ ರೆಡಿ ಆಗಿದ್ವಿ. ಸೊ ಹಾಗಾಗಿ ಇನ್ನು ನಾವು ಅವ್ರ ಜೊತೆನೇ ಹೋಗ್ಬಿಡೋಣ, ಅವರು ಚಿಕ್ಕಮಂಗ್ಳೂರಿಂದ ಆ ಕಡೆಗೆ ಹೋಗ್ಬಿಡ್ತಾರೆ, ನಾವು ಬಸ್ಸಿಗೆ ಬರೋಕ್ಕೆ ಸರಿಯಾಗಿಬಿಡುತ್ತೆ ಅಂತ ಹೇಳಿ ನಾವು ಅವ್ರ ಜೊತೆನೇ ಎಲ್ಲ ರೆಡಿ ಆಗಿದ್ವಿ. ಇನ್ನು ಅವ್ರಿಗೂ ಕೂಡ ಅರಿಶಿನ ಕುಂಕುಮನೆಲ್ಲ ಕೊಟ್ಟು ನಾವು ಕೂಡ ಫೈನಲಿ ಎಲ್ಲ ಹೊರಟ್ವಿ. ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಅವ್ರು ಬಂದಿದ್ದಂತೂ. ನಾನು ಅವರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನು ನಾವು ಕೂಡ ಎಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇನ್ನು ಅದೇನೋ ಹೇಳ್ತಾರಲ್ಲ, ನಾವು ಕಲ್ತಿದ್ದೆ ನಮ್ಮ ಮಕ್ಕಳು ಕಲಿಯೋದು ಅಂತ. ಸೊ ಇದನ್ನು ನೋಡಿದಾಗ ನನಗನ್ನಿಸ್ತು, ನಾವು ಯಾವುದನ್ನು ಮಾಡ್ತೀವೋ ಅದನ್ನು ನಮ್ಮ ಮಕ್ಕಳು ಕೂಡ ರಿಟರ್ನ್ ಮಾಡ್ತಾರೆ ಅಂತ. ನಾವು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಎರಡೂ ಅಷ್ಟೇನೆ. ಈಗ ನಾನು ಅವರಿಗೆಲ್ಲ ನಮಸ್ಕಾರ ಮಾಡೋದನ್ನ ನೋಡಿ ನನ್ನ ಮಕ್ಕಳು ಕೂಡ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಇದೇನೋ ಒಂಥರ ಖುಷಿ ಅನ್ನಿಸ್ತು. ಇನ್ನು ಅದೆಲ್ಲ ಆದಮೇಲೆ ನಾವು ಕೂಡ ಹೊರಟ್ವಿ. ಇನ್ನು ನಮ್ಮ ಅತ್ತೆ ಮಾವ ಅಂತೂ ಫುಲ್ ಅಳ್ತಾ ಇದ್ರು, ಸಿಕ್ಕಾಬಟ್ಟೆ ಬೇಜಾರಾಗಿದ್ರು. ಬಿಕಾಸ್ ಇರುತ್ತಲ್ಲ ಅವರಿಗೂ ಕೂಡ, ನಾವು ಹಿಂಗೆ ಬಂದು 2-3 ದಿನ ಇದ್ದು ಹೋಗ್ಬಿಟ್ರೆ ಅವರಿಗೂ ತುಂಬಾ ಬೇಜಾರಾಗ್ತಿರುತ್ತೆ. ಇನ್ನು ನಾವು ಕೂಡ ಹೊರಟ್ವಿ. ಇನ್ನು ಆನ್ ದ ವೇ ಹೋಗ್ತಾ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳಿಗೂ ಏನೋ ಒಂದು ಪಾರ್ಸಲ್ ಕೊಡಬೇಕಿತ್ತು. ಸೊ ಹಾಗಾಗಿ ಅವಳಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ದೆ. ಸೊ ಹಾಗಾಗಿ ಅವಳು ಬಂದ್ಲು. ಇನ್ನು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ರೋಡಲ್ಲಿ ಮಾತಾಡಿಕೊಂಡು ಅವಳು ಮನೆಗೆ ಕರೆದ್ಲು, ಬಟ್ ಟೈಮ್ ಇರಲಿಲ್ಲ ಅಂತ ಹೇಳಿ ಹೊರಟ್ವಿ. ಅವಳಿಗೂ ಬಾಯ್ ಹೇಳಿ ನಾವು ಕೂಡ ಚಿಕ್ಕಮಂಗ್ಳೂರು ಬಂದು ರೀಚ್ ಆದ್ವಿ. ಅದಾದಮೇಲೆ ನಾವೇನು ಈ ಸಲ ಬಸ್ ಬುಕ್ ಮಾಡಿರಲಿಲ್ಲ, ಬಟ್ ಬಸ್ ಏನೋ ಸಿಕ್ಬಿಡ್ತು, ಸೀಟು ಕೂಡ ಚೆನ್ನಾಗಿ ಸಿಕ್ತು. ಅದಾದಮೇಲೆ ನಮ್ಮ ಅಣ್ಣನ ಮಗಳು ಹಾಗೆ ನನ್ನ ಅಣ್ಣ ಇಬ್ಬರು ಕೂಡ ನಮಗೆಲ್ಲ ಬಸ್ಸಿಗೆ ಹತ್ಸಿ ಅವರು ಕೂಡ ಹೊರಟರು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.